ಮತ್ತೊಂದು ಲಿಂಗಾಯತ ಧರ್ಮದ ಹಿರಿಯ ಚೇತನ ಅಂತ ಕರೆಸ್ಕೊಂಡಿದ್ರು ಲಿಂಗೈಕ್ಯರಾಗಿದ್ದಾರೆ ಶಾಮನೂರು ಶಿವಶಂಕರಪ್ಪನವರು. ಶಾಮನೂರು ಅವರ ನಿಧನಕ್ಕೆ ನಿಜಗುಣಾನಂದ ಸ್ವಾಮೀಜಿ ಅವರು ಸಂತಾಪ ವ್ಯಕ್ತಪಡಿಸ್ತಾ ಇದ್ದು, ಶಾಮನೂರು ಅವರ ಅಗಲಿಕೆ ನಮ್ಮೆಲ್ಲರಿಗೂ ನೋವು ತಂದಿದೆ. ದೇಶದ ರಾಜಕೀಯದಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿ. ದಾವಣಗೆರೆ ಕ್ಷೇತ್ರದಲ್ಲಿ ಇವರ ಕೊಡುಗೆ ನೆನಪಿಸ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ, ಆ ಪ್ರಮಾಣದಲ್ಲಿದೆ. ದಾವಣಗೆರೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸೋಕೆ ಇವರ ಪಾತ್ರ ಅತ್ಯಂತ ದೊಡ್ಡದಾಗಿದೆ. ಅವರ ಕುಟುಂಬಕ್ಕೆ ನೋವನ್ನ ಭರಿಸುವ ಶಕ್ತಿ ಆ ದೇವರು ಕೊಡ್ಲಿ. ಬೈಲೂರು ನಿಷ್ಕಲ ಮಂಟಪದ ನಿಜಗುಣಾನಂದ ಸ್ವಾಮೀಜಿ ಅವರು ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಕೊನೆಯದಾಗಿ ಈ ರೀತಿಯಾಗಿ ನೆನಪಿಸ್ಕೊಳ್ತಾ ಇದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರು 2012ರಿಂದ ಸತತ ಇಲ್ಲಿ ತನಕ ಕೂಡ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿದ್ರು. ಅಂಡ್ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಂತಹ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಒಂದು ಕೂಗು ಕೇಳಿ ಬಂದಿತ್ತು, ಲಿಂಗಾಯತರು ಬೇರೆ ವೀರಶೈವರು ಬೇರೆ ಅಂತ. ಇಲ್ಲ, ಲಿಂಗಾಯತ ಬೇರೆ ಅಲ್ಲ, ವೀರಶೈವ ಬೇರೆ ಅಲ್ಲ, ಅದನ್ನ ಒಡೆಯುವ ಕೆಲಸಗಳಾಗಬಾರದು ಅಂತ ಪಕ್ಷದಲ್ಲಿರೋರಿಗೆ ನಿಷ್ಠುರವಾಗಿ ಮಾತನಾಡಿ ಅದನ್ನ ಒಟ್ಟಿಗೆ ಕಾಯ್ದುಕೊಂಡು ಹೋದಂತಹ ಅಪರೂಪದ ವ್ಯಕ್ತಿ ಕೂಡ ಇದೇ ಶಾಮನೂರು ಶಿವಶಂಕರಪ್ಪನವರು. ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ನಾಡಿನ ಲಿಂಗಾಯತ ಧರ್ಮದ ಹಿರಿಯ ಚೇತನ ಶಾಮನೂರು ಶಿವಶಂಕರಪ್ಪನವರು ಲಿಂಗೈಕ್ಯರಾಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಹ ನೋವನ್ನು ತಂದಿದೆ. ಅದರ ಜೊತೆಯಲ್ಲಿ ಅವರು ಈ ದೇಶದ ರಾಜಕಾರಣದಲ್ಲಿ ಹಿರಿಯ ಶಾಸಕರು. ಅವರ ಸೇವೆ ಧಾರ್ಮಿಕ, ಶೈಕ್ಷಣಿಕ ಹಾಗೂ ಅದಕ್ಕಿಂತ ಹೆಚ್ಚಾಗಿ ಅವರು ದಾವಣಗೆರೆಯನ್ನು ರಾಷ್ಟ್ರಮಟ್ಟದಲ್ಲಿ ಗುರುತಿಸುವಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಇಂತಹ ಚೇತನ ಪ್ರತಿಯೊಬ್ಬರ ಜೀವಕ್ಕೆ ಮತ್ತು ಅವರ ಬದುಕಿಗೆ ಬೆಳಕಾದವರು. ಇದರ ಜೊತೆಯಲ್ಲಿ ನಮ್ಮ ನಾಡಿನ ಬಹಳ ಅತ್ಯದ್ಭುತವಾದಂಥ ಸಾಲುಮರನ ತಿಮ್ಮಕ್ಕನನ್ನು ಪರಿಚಯಿಸಿದಲ್ಲಿ ಅವರ ಪಾತ್ರ ದೊಡ್ಡದು. ಕೋವಿಡ್ ಕಾಲದಲ್ಲಿ ಅನೇಕ ರೀತಿಯ ಸಹಾಯ ಸಹಕಾರವನ್ನು ನೀಡಿದ್ದಾರೆ. ಅಂತಹ ಶಾಮನೂರು ಶಿವಶಂಕರಪ್ಪನವರು ಲಿಂಗೈಕ್ಯರಾಗಿರ್ತಕ್ಕಂತಹ ಒಂದು ನೋವು ಅವರ ಮನೆತನಕ್ಕೆ ಹಾಗೂ ಸಮಾಜಕ್ಕೆ ಎಲ್ಲರಿಗೂ ಸಹ ನೋವನ್ನು ಉಂಟು ಮಾಡಿದೆ. ಆ ದೇವರು ನಮಗೆಲ್ಲರಿಗೂ ಸಹ ನೋವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ನೀಡಲಿ ಎಂದು ಬಸವಾದಿ ಪ್ರಮುಖರಲ್ಲಿ ಪ್ರಾರ್ಥಿಸುತ್ತೇವೆ.